ಶುಭ ಸಂಜೆ. ಚಂದನ್ ಸೂರ್ಯ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ರಾಮನಗರ. ಸೊ ಮಿಲ್ಕ್ ಸಿಟಿ, ಸಿಲ್ಕ್ ಸಿಟಿ ಅಂತ ಕೂಡ ಕರೆಯಲಾಗುತ್ತೆ ರಾಮನಗರವನ್ನ. ಸೊ ಊರಿನ ಹೆಸರಲ್ಲಿ ಒಂದು ಸಿನಿಮಾ ಮೂಡ್ ಬರ್ತಾ ಇದೆ. ಶುಭವಾಗ್ಲಿ ಸಿನಿಮಾ ತಂಡದವರಿಗೆ ಅಂತ ಹಾರೈಸ್ತಾ, ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ. ಸಿನಿಮಾ ಕುರಿತಾಗಿ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ತರಲಿಕ್ಕಾಗಿ ಸಿನಿಮಾ ತಂಡ ನಮ್ಮ ಜೊತೆ ಇವತ್ತಿದ್ದಾರೆ. ಟೀಸರ್, ಟ್ರೇಲರ್ ಜೊತೆಗೆ ಆಡಿಯೋ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವಂತಹ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೆ ಚಿತ್ರತಂಡಕ್ಕೆ ಶುಭ ಹಾರೈಸಲಿಕ್ಕೆ ಬಂದಿರುವಂತಹ ಸ್ನೇಹಿತರಿಗೆ, ಮಾರ್ಗದರ್ಶಕರಿಗೆ, ಹಿತೈಷಿಗಳಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಬಹು ವಿಶೇಷವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿಕ್ಕೆ ಆಗಮಿಸಿದ್ದಾರೆ ಬೇವೂರು ಮಠದ ಪರಮ ಪೂಜ್ಯ ಶ್ರೀ ಮೃತ್ಯುಂಜಯ ಸ್ವಾಮೀಜಿಯವರು. ಪೂಜ್ಯ ಶ್ರೀಗಳ ಪಾದಾರವಿಂದಗಳಲ್ಲಿ ಮೊದಲಿಗೆ ವಂದಿಸುತ್ತಾ ಕಾರ್ಯಕ್ರಮವನ್ನ ಈಗ ಪ್ರಾರಂಭ ಮಾಡುವಂತಹ ಸಮಯ. ವೇದಿಕೆ ಮೇಲೆ ಆಸನರಾಗಿದ್ದ ಶ್ರೀಗಳಿಗೆ ಪಾದಾರವಿಂದ ನಮಸ್ಕಾರಗಳು. ಹಾಗೆ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ವೆಲ್ಕಮ್ ಹೇಳ್ತಾ, ರಾಮನಗರ ಚಿತ್ರೀಕರಣ ಮುಗಿದು ಆಡಿಯೋ ಬಿಡುಗಡೆ ಆಗ್ತಿದೆ. ಇದೇ ತಿಂಗಳು ರಿಲೀಸ್ ಮಾಡಬೇಕು ಅಂದ್ಕೊಳ್ಳೋದು. ಸೆನ್ಸಾರ್ US ಸರ್ಟಿಫಿಕೇಟ್ ಬಂದಿದೆ. ಸೊ ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಾಗಿದೆ. ಇನ್ನು ಬಿಡುಗಡೆ ಹಂತದಲ್ಲಿದೆ. ಮಾತಾಡಿ ಸರ್, ನೀವು ಯಾರು ಬರಬೇಡಿ, ಅಲ್ಲೇ ನಿಂತ್ಕೊಳ್ಳಿ. ಅವ್ರಿಗೆ ಬರ್ತಾ ಇದಾರೆ ಹೇಳಿ ವಾಸು, ಅಲ್ಲೇ 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 ನಿಂತ್ಕೊಳ್ಳಿ. ಎಲ್ಲ ಕ್ಯಾಮ್ರಾಗಳು ಬರ್ತೀರಾ ಸರ್? ಅಲ್ಲಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಸಿನಿಮಾ ಚಿತ್ರೀಕರಣ ಮುಗಿಸಿ ರಿಲೀಸ್ ಹಂತದಲ್ಲಿದೆ, ರಿಲೀಸ್ಗೆ ರೆಡಿ ಆಗಿದೆ. ಕತೆ ಬಂದ್ರೆ ರಾಮನಗರ ಅಂದಾಗ ಇದು ಒಬ್ಬ ರೈತನ, ಮಾಡರ್ನ್ ರೈತ ಅಂತಾನೆ ಹೇಳ್ಬೋದು. ಈಗ ಒಂದು ಬೇಸ್ ಹಳ್ಳಿಗಳಲ್ಲಿ ಏನು ಅಂದ್ರೆ, ಒಂದು ಮಕ್ಕಳು ಓದ್ಬಿಟ್ರೆ ಸಾಕು, ಡಿಗ್ರಿ ಓದ್ರೆ ಸಾಕು, ದೇ ಹ್ಯಾವ್ ಟು ಗೋ ಟು ಸಿಟಿ. ಐ ಮೀನ್ ಸಿಟಿಗೆ ಹೋಗ್ಬೇಕು, ಕೆಲಸ ಮಾಡಬೇಕು, ಸಂಬಳ ಮಾಡಬೇಕು, ಈ ತರದ ಒಂದು ಮೈಂಡ್ ಸೆಟ್ ಇದೆ. ಆದ್ರೆ ನಮ್ಮ ಚಿತ್ರದಲ್ಲಿ ನಾಯಕನ ಪಾತ್ರ ಹೇಗಿರುತ್ತೆ ಅಂದ್ರೆ, ನಾನೇನೇ ಇಂಜಿನಿಯರಿಂಗ್ ಓದಿದ್ರು, ಮೆರಿಟ್ ಪಾಸ್ ಆದ್ರೂ, ಗೋಲ್ಡ್ ಮೆಡಲ್ ತಗೊಂಡಿದ್ರು ಸಹ, ನನ್ನ ಜ್ಞಾನಾರ್ಜನೆಗೆ ವಿದ್ಯೆ ಓದಿದ್ದೀನಿ, ಆದ್ರೆ ನನ್ನ ಜೀವನಕ್ಕೆ ನಾನು ರೈತನೇ ಆಗ್ಬೇಕು, ರೈತಾಪಿ ಮಾಡಬೇಕು ಅನ್ನೋದು ಅವನ ಮೂಲ ಉದ್ದೇಶ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಅವನ ಸುತ್ತಲೂ ಏನೇನು ನಡೆಯುತ್ತೆ ಅನ್ನೋದು ಒಂದು ಕತೆ ಸ್ಟಾರ್ಟ್ ಹೆಂಡ್ ಹೋಗುತ್ತೆ. ಒಂದು ನಾವು ರೈತಾನೇ ರಾಜ ಅನ್ನೋದು ಟ್ರೈಲರ್ ಅಲ್ಲಿ ತೋರಿಸಿರುವ ಹಾಗಿದೆ. ಯಾರು ರಾಜ ಗೊತ್ತಾ ಅನ್ನೋದಕ್ಕೂ ಸಿನಿಮಾದಲ್ಲಿ ಎಂಡಲ್ಲಿ ಕ್ಯೂ ಸಿಗುತ್ತೆ. ಬರೀ ಡಾಕ್ಟರ್, ಲಾಯರ್, ಇಂಜಿನಿಯರ್ ಅವರುಗಳೆಲ್ಲ ಉತ್ತಮ, ಒಬ್ಬ ರೈತನು ಉತ್ತಮನೇ ಅಂತ ತೋರಿಸ್ಬೇಕು ಅನ್ನೋದು ಅದು ಒಂದು ಪ್ರಯತ್ನ ಪಟ್ಟಿವಿ. ಸಿನಿಮಾನು ಚೆನ್ನಾಗಿ ಮೂಡು ಬಂದಿದೆ. ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಎಲ್ಲ ಹಂತಗಳಲ್ಲೂ ನಮಗೆ ಅನುಕೂಲಕರವಾದ ಪರಿಸ್ಥಿತಿಯನ್ನು ನೆಲೆ ಮಾಡಿಕೊಟ್ರು. ಸೊ ಸಿನಿಮಾ ಚೆನ್ನಾಗಿ ಬಂದ. ಬಿಡುಗಡೆ ಆದ್ಮೇಲೆ ಪ್ರತಿಯೊಬ್ಬರು ಸಹ ನೋಡಬೇಕು. ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾವನ್ನು ಒಳ್ಳೆ ರೀತಿಯಲ್ಲಿ ಪಬ್ಲಿಸಿಟಿ ಮಾಡಿಕೊಟ್ಟು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಬಯಸ್ತೀನಿ. ಅಣ್ಣ, ಒಂದು ಹೋದ ಅಕ್ಟೋಬರ್ ಅಲ್ಲ ಅಣ್ಣ, 2024 ಅಕ್ಟೋಬರ್ ಅಲ್ಲಿ ಆಯ್ತು. ಡಿಸೆಂಬರ್ ಅಲ್ಲಿ ಸೆನ್ಸಾರ್ ಆಯ್ತು. ರಾಜ ಯಾರು ಗೊತ್ತಾ ಅಂದಾಗ, ಸಿನಿಮಾ ನೋಡಿದಾಗ ನಮ್ಗೆ ಅಂದ್ರೆ ನಾವು ತೋರಿಸ್ಬೇಕಾಗಿರೋದು ರೈತ ರಾಜ ಅಂತ, ರೈತನೇ ರಾಜ ಅಂತ. ಒಂದು ಕನ್ಫ್ಯೂಷನ್ ಇರಲಿ, ಎಲ್ಲರೂ ಟ್ಯಾಗ್ ಹಾಕೊಂತಿದ್ವಿ. ಅದು ರಾಜ ಯಾರು ಗೊತ್ತಾ, ಯಾರು ರಾಜ ಇರ್ಬೋದು, ಹೂ ಕ್ಯಾನ್ ಬಿ ರಾಜ್. ಆತನ ಕಾಲ ಮೇಲೆ ಆತನ ಯಾರು ಎಂಡಿಗೆ ನನ್ನ ಸ್ವಂತಕ್ಕೆ ನನ್ನ ಕೆಲಸ, ನಾನು ಇದನ್ನ ಮಾಡಲಿ, ಚಿನ್ನ ಮಾರಲಿ, ಅಥವಾ ರೈತ ಮಾಡಲಿ, ಇಂಜಿನಿಯರಿಂಗ್ ಮಾಡಲಿ, ಸೈಂಟಿಸ್ಟ್ ಆಗಲಿ, ನನ್ನ ಕೆಲಸದ ಅನ್ನು ನಾನು ಪ್ರೀತಿ ಮಾಡಿ ನನ್ನ ಇಷ್ಟದಂಗೆ ಬದುಕೋನೆ ರಾಜ. ಅದು ಸತ್ಯ ಅನ್ಬೋದು. ಅದು ಸಿನಿಮಾ ಪ್ರಾರಂಭದಲ್ಲಿ ಸ್ವಲ್ಪ ಮಾಸ್ ಕಂಟೆಂಟ್ ಇದೆ, ಸ್ವಲ್ಪ ರೌಡಿಸಮ್ ಅದು ಇದು ಆ ತರ ಬರುತ್ತೆ. ಆ ನಾಯಕ ಯಾಕೆ ಆಗಿರ್ತಾರೆ ಅನ್ನೋದನ್ನು ಸೆಕೆಂಡ್ ಹಾಫ್ ಅಲ್ಲಿ ನಾವು ತೋರಿಸ್ತೀವಿ ಅದನ್ನ. ಸೊ ಚಿತ್ರ ನೋಡಿದಾಗ ಖಂಡಿತವಾಗ್ಲೂ ಅದು ಕ್ಲಾರಿಫಿಕೇಶನ್ ಸಿಗುತ್ತೆ. ಪರಿಸ್ಥಿತಿಗಳಿಗೆ ಅನುಕೂಲವಾಗಿ ಆ ತರ ಆಗುತ್ತೆ. ಒಂದು 30 ಮಿನಿಟ್ಸ್ ಕಂಟೆಂಟ್ ಆ ತರ ತೋರಿಸ್ತೀವಿ ಓಪನಿಂಗ್ ಅಲ್ಲಿ ಸಿನಿಮಾದಲ್ಲಿ. ಹಣ ಹೌದಣ್ಣ,
ಅಂದ್ರೆ ಅವನ್ ಬಳಸ್ಕೊಂಡು ಉತ್ತಮ ರೈತ ಆಗ್ಬೇಕು. ಅಂದ್ರೆ ರೈತನ ಆತನ ಜೀವನ. ಎಲ್ಲರೂ ರೈತರಾಗಿ ಅಂತಾನೆ ಹೇಳ್ತಿಲ್ಲ, ಆತನ ನಮ್ಮ ನಾಯಕ ನಟನ ಅದು ಅವನು ರೈತಾನೇ ಆಗ್ಬೇಕು, ಎಲ್ಲವನ್ನೂ ಬಳಸ್ಕೊಂತಾನೆ. ಸಿನಿಮಾದಲ್ಲಿ ಇರೋದೆ ಇವನ್ ಗೊಬ್ಬರಗಳಿಂದ ಯಾವ ರೀತಿ ಮಾಡ್ಕೋಬೇಕು, ಗೊಬ್ಬರ ಯಾವ ರೀತಿ ತಾನಾಗಿ ತಯಾರಿಸ್ಕೋಬೇಕು, ಸಾವಯವ ಪದ್ಧತಿ ಉಪಯೋಗಿಸ್ಕೊಂಡು, ವೈಜ್ಞಾನಿಕ ಪದ್ಧತಿ ಮತ್ತೆ ಸಾವಯವ ಪದ್ಧತಿ ಉಪಯೋಗಿಸ್ಕೊಂಡು ರೈತ ಹೇಗೆ ಮಾಡ್ಬೇಕು ಅನ್ನೋದನ್ನು ಕೆಲವು ಕಡೆ ತೋರಿಸ್ಕೊಟ್ಟಿದ್ವಿ. ಆಕ್ಷನ್ ಪೋರ್ಷನ್ ಇದೆ, ಸ್ವಲ್ಪ 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 ರೌಡಿಸಮ್ ಫ್ಲೇವರ್ ಇಟ್ಕೊಂಡಿದೆ ಸ್ಟಾರ್ಟಿಂಗ್ ಒಂದು 30-40 ಮಿನಿಟ್ಸ್. ಆ ಮಟ್ಟಕ್ಕಿಲ್ಲ, ಸ್ವಲ್ಪ ಹೊಡೆತ ಬಡತ ಅವೆಲ್ಲ ಇರ್ತವೆ. ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ ಸ್ವಲ್ಪ ಹಂಗೆ ಇಟ್ಕೊಂಡಿದೆ. ಖಂಡಿತವಾಗ್ಲೂ ಸರಿ ಪ್ರಶ್ನೆ ಬರುತ್ತೆ ಅನ್ಕೊಂಡ್ವಿ. ರೈತರದ ಒಂದು ಮೂಲತಃ ಮಾಡ್ಕೊಂಡು ಕತೆ ಮಾಡುವಾಗ ಸುಮಾರು ನಮಗೂ ತಲೆಯಲ್ಲಿ ಬಂತು. ಬಹಳ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದ್ವಿ. ಅಫ್ಕೋರ್ಸ್ ರಾಮನಗರದಲ್ಲೇ ಅಲ್ಲ, ದೇಶದ ಎಲ್ಲಾ ಕಡೆ ರೈತರಿದ್ದಾರೆ, ಬರೀ ರಾಮನಗರದಲ್ಲೇ ಅಂತೇನಲ್ಲ. ಒಂದು ಅಫ್ಕೋರ್ಸ್ ಮೇಡಮ್ ಹೇಳಿದಾಗೆ ಮಿಲ್ಕ್ ಸಿಟಿ, ಸಿಲ್ಕ್ ಸಿಟಿ ಅದೆಲ್ಲ ಇದೆ. ಅದನ್ನು ಹೊರತುಪಡಿಸಿ ಬಹುಶಃ ನಮ್ಮ ಟೀಮಲ್ಲಿ ರಾಮನಗರದವ್ರು ಆಗಿರೋದ್ರಿಂದ, ಮೇಜರ್ ನಮ್ಮ ನಾಯಕ ನಟರು ರಾಮನಗರದಿಂದ ಕೊನೆಗೆ ಸುಮಾರು ಚೂಸ್ ಮಾಡಿ ಬೇಡ ಸರ್ ದಯವಿಟ್ಟು ರಿಕ್ವೆಸ್ಟ್ ನಮ್ಮ 3 ಹೆಸರು ಇಟ್ಬಿಡೋಣ ಅಂದ್ರು. ಸರ್ ಖಂಡಿತ ಒಳಗೆ ನೋ ಪ್ರಾಬ್ಲಮ್ ಸರ್. ಆ ಹೆಸರು ಇಟ್ಟ ಮೇಲೆ ಚರ್ಚೆಗೆ ಬಂತು. ನಾವು ಅದನ್ನು ಗಮನಿಸಿದ ಮೇಲೆ ಅಷ್ಟೊತ್ತಿಗೆ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ವಿ. ಹೌದು, ತೋರಿಸಿದ್ವಿ. ಮೂರು ಹಾಡುಗಳಿದೆ. ಮ್ಯೂಸಿಕ್ ನ ಕೆವಿನ್ ಎಂ ಅಂತ ಕಂಪೋಸ್ ಮಾಡಿದ್ದಾರೆ. ಆತ ಒಂದು 2-3 ಸಿನಿಮಾಗೆ ನಮ್ಮ ಪ್ರೊಡಕ್ಷನ್ ಅಲ್ಲಿ ಬಂದ 2-3 ಸಿನಿಮಾಗಳಿಗೆ ತಿಕ್ಲಾ, ಚಕ್ರಾಧಿಪತಿಗೆಲ್ಲ ಆತನೇ ಕೊಟ್ಟಿದ್ರು. ಸೊ ಅದರಿಂದಾನೆ ಕಂಟಿನ್ಯೂ ಮಾಡ್ಕೊಂಡ್ವಿ ಈ ಸಲಿನು. ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರು ರಾಜಭಾಸ್ಕರ್ ಅವರು ರೆಗ್ಯುಲರ್ ನಮ್ಗೆ ಬಹಳ ವರ್ಷಗಳಿಂದ ಮಾಡ್ತಿದ್ದಾರೆ. ರಾಜಭಾಸ್ಕರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ 5.1 ಎಲ್ಲ ಅವರು ಮಾಡಿದ್ರು. ಇನ್ನು DOP ಇಲ್ಲೇ ಇದ್ದಾರೆ. ಸೊ ಅಚ್ಚುಕಟ್ಟಾಗಿ ವಿಜುವಲ್ ಪ್ರೆಸೆಂಟೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಣ್ಣ, ಸ್ವಲ್ಪ ಗ್ರೀನಿಶ್ ಬ್ಯಾಕ್ ಗ್ರೌಂಡ್ ಬೇಕು ಅಂದ್ಬಿಟ್ಟು ಹಾಸನ್, ಅರಸೀಕೆರೆ, ಸ್ವಲ್ಪ ಭಾಗ ಸಕಲೇಶ್ಪುರ ಮತ್ತೆ ಬೆಂಗಳೂರು ಸುತ್ತಮುತ್ತ ಮಾಡಿದ್ವಿ. ಈ ಬಂತು ಎಂಡ್ ಪ್ಲಾನ್ ಮಾಡ್ಕೊಂತ ಇದೀವಿ. ಇನ್ನು ಕನ್ಫರ್ಮೇಶನ್ ಇಲ್ಲಣ್ಣ, ಆದಷ್ಟು ಪ್ಲಾನ್ ಮಾಡಿ ಹೇಳ್ತೀನಿ. ಅದಕ್ಕೋಸ್ಕರನೇ ಸ್ವಲ್ಪ, ಯಾಕೆಂದ್ರೆ ನಮ್ಮ ಜಯದೇವ್ ಡಿಸ್ಟ್ರಿಬ್ಯೂಷನ್ ಅತಿಥಿಗಳು ಬಂದವರು ಇಲ್ಲಿ. ಸೊ ಅವ್ರ ಅಂಗಳಕ್ಕೆ ಹಾಕಿದೀವಿ. ಸೊ ಅವ್ರು ಯಾವಾಗ ನಮ್ಗೆ ಸಜೆಸ್ಟ್ ಮಾಡ್ತಾರೋ ಆ ದಿನ ರಿಲೀಸ್ ಮಾಡ್ಬೇಕು ಅನ್ಕೊಂಡೆ. ಬಹಳ ಉತ್ತಮ ಆಯ್ತಲ್ಲ ಹೇಳಿ ಸರ್. ಖಂಡಿತವಾಗ್ಲು. ಓಕೆ, ರೈತನೇ. ಎಲ್ರಿಗೂ ನಮಸ್ಕಾರ. ನಾನು ಮೂಲತಃ ಉದ್ಯಮಿ. ನನಗೆ ಫಿಲಂ ಬ್ಯಾಕ್ ಗ್ರೌಂಡ್ ಏನು ಅಷ್ಟಾಗಿ ಇಲ್ಲ. ನನ್ನ ಸ್ನೇಹಿತರಾದಂತ ಪ್ರಭು ಸೂರ್ಯ ಅವರು ಒಂದು ದಿನ ಬಂದು ನನ್ನ ಹತ್ರ ಅದೊಂದು ಕತೆ ಇದೆ, ಸಿನಿಮಾ ಮಾಡೋಣ ಅಂತ ಕೇಳಿದ್ರು. ನಾನು ನೋಡೋಣ ಯಾಕೆ ಮಾಡಬಾರ್ದು ಅಂದ್ಕೊಂಡು ಸ್ಟೋರಿ ಕೇಳಕ್ಕೆ ಡೈರೆಕ್ಟರ್ ಸರ್ ಹತ್ರ ಕರ್ಕೊಂಡು ಹೋದ್ರು. ಸೊ ಸ್ಟೋರಿ ಕೇಳಿ ತುಂಬಾ ಇಷ್ಟಪಟ್ಟು ಇದು ಸಿನಿಮಾ ಮಾಡಿದ್ದೀನಿ. ಮುಂದೆ ಆಗ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ದಾರೆ. ಮುಂದೆ ಸರ್ ನಮ್ದು ಒಂದು ಪ್ರಾವಿಷನ್ ಸ್ಟೋರ್ ಇದೆ, ಮತ್ತೆ ಸರ್ವಿಸ್ ಸ್ಟೇಷನ್ ಇದೆ. ನನ್ನ ಕೈಲಿ ಒಂದು ಆಕ್ಟ್ ಮಾಡಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಇಲ್ಲ ಸರ್ ಆತರ ಆಸೆ ಏನೂ ಇಲ್ಲ. ಇವ್ರ ಒತ್ತಾಯದ ಮೇರೆಗೆ ಆಕ್ಟ್ ಮಾಡಿದ್ದು. ನಾವಿಲ್ಲಿ ಯಶವಂತಪುರ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಹಾಸನಲ್ಲಿರತಕ್ಕಂಥ ಮೃತ್ಯುಂಜಯ ಸ್ವಾಮಿಗಳ ಪಾದವಿಂದಾರಗಳಿಗೆ ನೆನೆಸುತ್ತಾ ಈ ಕಾರ್ಯಕ್ರಮ ಬಂದಿರೋ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ. ನಾವೆಲ್ಲ ಮೂಲತಃ ಹಳ್ಳಿ
ಗಾಡಿಯಿಂದ ಬಂದಿರುವಂತವ್ರು, ನಾವೆಲ್ಲ ವಿಲೇಜ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತವ್ರು. ನಮ್ಮ ಪರಿಸ್ಥಿತಿಯನ್ನ ನಾವು ತೆರೆ ಮೇಲೆ ತಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ನಾನು ನಮ್ಮ ನಿರ್ದೇಶಕರನ್ನ ಭೇಟಿ ಮಾಡಿ ನನಗೆ ಈ ಸಿನಿಮಾ ಮಾಡಬೇಕು ಅಂತ ಅನ್ನೋದು ಪ್ರತಿಯೊಬ್ಬ ಮನುಷ್ಯರಿಗೂ ಇದ್ದಂಗೆ ನಮಗೂ ಒಂದು ಆಸೆ, ಆಕಾಂಕ್ಷೆ ಇದು ಚಿಕ್ಕದ್ರಿಂದ ಇತ್ತು. ಸಣ್ಣ ಪುಟ್ಟ ಡ್ರಾಮಾಗಳನ್ನ ಮಾಡ್ತಾ ಇದ್ವಿ. ಸರಿ, ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಏನ್ ಸಿನಿಮಾ ಮಾಡೋದು? ಎಲ್ಲಾ ತರ ಸಿನಿಮಾನು ಬಂದಿದೆ. ನಮ್ಮ ನಿಜ ಜೀವನದಲ್ಲಿ ಈಗ ವಾಸ್ತವ ಏನ್ ನಡೀತಾ ಇದೆ ಈ ಸಮಾಜದಲ್ಲಿ, ಅದನ್ನೇ ಯಾಕೆ ನಾವು ತೋರಬಾರ್ದು ಅಂತ ಯೋಚನೆ ಮಾಡಿ ನಾನು ನಮ್ಮ ನಿರ್ದೇಶಕರಲ್ಲಿ ಕೇಳ್ಕೊಂಡೆ, ಸ್ವಾಮಿ ನಮ್ಮ ಪರಿಸ್ಥಿತಿ ಹಿಂಗಿದೆ, ನಾನು MSc ಸಿರಿಕಲ್ಚರ್ ಮಾಡಿದ್ದೀನಿ, ನನಗೆ ಊರಲ್ಲೇ ಇರಬೇಕು ಅಂತ ಆಸೆ, ಸಿರಿಕಲ್ಚರ್ ಮಾಡಬೇಕು, ವ್ಯವಸಾಯ ಮಾಡಬೇಕು, ಅಪ್ಪ ಅಮ್ಮನ ಜೊತೆಲಿ ಇರಬೇಕು ಅಂತ ಆಸೆ. ಆದ್ರೆ ಪರಿಸ್ಥಿತಿ ನಮ್ಮನ್ನ ಬಿಡ್ತಾ ಇಲ್ಲ. ಹೇಗ್ ಬಿಡ್ತಾ ಇಲ್ಲ ಅಂತಂದ್ರೆ, ಇವತ್ತು ಒಬ್ಬ ಯುವಕ ವಿದ್ಯಾಭ್ಯಾಸವನ್ನ ಮುಗಿಸಿದ ತಕ್ಷಣ ಅವನ ತಲೆಯಲ್ಲಿ ಬರುತ್ತೆ, ನಾನು ಹಳ್ಳಿಯಲ್ಲಿ ಇರಬಾರ್ದು, ನಾನು ಪಟ್ಟಣಕ್ಕೆ ಹೋಗ್ಬೇಕು, ನಾನು ಓದಿರೋದೇ ಅದಕ್ಕೆ, ನಾನು ಇವಾಗ ಡಿಗ್ರಿ ಪಡೆದಿರೋದೇ ನಾನು ಪಟ್ಟಣಕ್ಕೆ ಹೋಗಿ ನಾನು ದುಡಿಮೆ ಮಾಡಬೇಕು, ಹಳ್ಳಿಲಿ ಇದ್ರೆ ಏನು ಆಗಲ್ಲ ಅಂತನ್ನುವಂಥದ್ದು ಅವನ ತಲೆಯಲ್ಲಿ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಅವನೇನಾದ್ರೂ ಮನಸ್ಸನ್ನ ಚೇಂಜ್ ಮಾಡಿ, ಇಲ್ಲ ನಾನು ಇಲ್ಲೇ ಇರಬೇಕು, ನನ್ನ ವಯಸ್ಸಾದ ಅಪ್ಪ ಅಮ್ಮನ ಜೊತೆ ನಾನು ಇರಬೇಕು, ಹಳ್ಳಿನೇ ಭಾರತ ಒಂದು ಹಳ್ಳಿಗಳ ದೇಶ, ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗುತ್ತೆ ಅಂತ ನಿಟ್ಟಿಂದ ಅವನೇನಾದ್ರೂ ಹಳ್ಳಿಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ರೆ ಅಪ್ಪ ಅಮ್ಮ ಬಿಡಲ್ಲ. ಯಾಕೆ ಅಂದ್ರೆ ಅಕ್ಕಪಕ್ಕದವ್ರು ಸುಮ್ನೆ ಅವ್ರ ಅಪ್ಪ ಅಮ್ಮನ್ ಬಿಡಲ್ಲ. ಯಾಕೆ ನಿನ್ ಮಗ ಓದಿದಾನೆ ಸಿಟಿಗೆ ಹೋಗಿಲ್ಲ, ಯಾಕೆ ಅವನಿಗೇನು ಪಾಸ್ ಆಗಿಲ್ವಾ, ಇಲ್ಲ ಅವನಿಗೆ ಕೆಲಸ ಸಿಕ್ಕಿಲ್ವಾ, ಇಲ್ಲ ಅವನು ಪಟ್ಟಣದಲ್ಲಿ ವಾಸ ಮಾಡಕ್ ಅನ್ಫಿಟ್ಟ, ಈ ತರದ್ದು ಸುಮಾರು ಪ್ರಶ್ನೆಗಳು ಅವ್ರಿಗೆ ಕಾಡಕ್ ಶುರು ಮಾಡಿ ಅವರು ಆ ಮಾತುಗಳನ್ನ ಕೇಳಿಸ್ಕೊಳಕ್ ಆಗದೆ ದಯವಿಟ್ಟು ಪಟ್ಟಣಕ್ಕೆ ಹೋಗಪ್ಪ, ನೀ ಅಲ್ಲೇನಾರ ಕೆಲಸ ಮಾಡೋ ಅಂತ ಹೇಳುವಂತ ಸಂಪ್ರದಾಯ ಇವತ್ತಿನ ಪರಿಸ್ಥಿತಿಲಿ ಇದೆ. ಅಕಸ್ಮಾತ್ ಅಪ್ಪ ಅಮ್ಮ ಒಪ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅಕ್ಕಪಕ್ಕದವ್ರಂತೂ ಸುಮ್ಮನೆ ಬಿಡಲ್ಲ. ಏನೋ ಓದಾನೆ ಅಂತಂತ ಏನಿಲ್ಲ ಬಾ, ಯಾಕೆ ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡಿಲ್ಲ, ಎಲ್ಲ ಫೇಲ್ ಆಗಿರ್ಬೇಕು, ಸುಮ್ಮನೆ ಸುಳ್ಳು ಹೇಳ್ಕೊಂಡ್ ತಿರ್ಗಾಡ್ತಾನೆ, ಕೆಲಸ ಸಿಕ್ಕಿರಿ ಇಲ್ಲೇ ಹಾಕಿರೋನು ಅಂತನ್ನುವಂತ ವಾತಾವರಣ ಅಲ್ಲಿ ಬರುತ್ತೆ. ಅಕಸ್ಮಾತ್ ಊರವ್ರು ಒಪ್ಕೊಂಡ್ರು ಹುಡುಗಿ ಮದುವೆ ಆಗುವಂತ ಹುಡುಗಿ ಒಂದ್ ಹುಡುಗನ ಇಷ್ಟಪಡ್ಬೇಕು ಅಂದ್ರೆ ಅವಳ ಕಾನ್ಸೆಪ್ಟ್, ಅವಳ ತಲೆಯಲ್ಲಿ ಇರೋದು ನಾನು ಲವ್ ಮಾಡುವಂತ ಹುಡುಗ ಅಥವಾ ಮದುವೆ ಆಗುವಂತ ಹುಡುಗ ಪಟ್ಟಣದಲ್ಲಿ ಇರ್ಬೇಕು, ಯಾವ್ದಾದ್ರು ಕೆಲಸದಲ್ಲಿ ಇರ್ಬೇಕು, ಹಳ್ಳಿಲಿ ಇರೋ ಈ ಸವಾಸ ಬೇಡ, ಹಳ್ಳಿಯಲ್ಲಿ ಇರೋನ್ನ ನಾನು ಮದುವೆ ಆಗ್ಬಾರ್ದು ಅಂದ್ರೆ ರೈತ ಮಾಡುವಂತವ್ರನ್ನ ನಾನು ಮದುವೆ ಆಗ್ಬಾರ್ದು, ಅವನು ಪಟ್ಟಣದಲ್ಲಿ ಇರ್ಬೇಕು ಅಂತ ಅನ್ನೋದು ಅವಳ ತಲೆಯಲ್ಲಿ ಇರ್ತದೆ. ಇದು ಚೇಂಜ್ ಆಗ್ಬೇಕು. ಅಕಸ್ಮಾತ್ ಹುಡುಗಿ ಒಪ್ಕೊಂಡ್ರು, ಲವ್ ಏನಾರ ಬಿದ್ದು ಹುಡುಗಿ ಒಪ್ಕೊಂಡ್ರು, ಹುಡುಗಿ ಅಪ್ಪ ಅಮ್ಮ ಒಪ್ಪಲ್ಲ. ಯಾಕೆಂದ್ರೆ ನನ್ನ ಅಳಿಯ ಪಟ್ಟಣದಲ್ಲಿ ಇದ್ದಾನೆ ಅಂತ ಅವ್ನ 4 ಜನದಲ್ಲಿ ಹೇಳ್ಕೋಬೇಕು. ಸೊ ಇದೆಲ್ಲ ಕಾನ್ಸೆಪ್ಟ್ ಆ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಇವತ್ತು ಹಳ್ಳಿಲಿ ವಿದ್ಯಾವಂತ ಯುವಕರುಗಳು ಇದ್ರೆ ಹಳ್ಳಿ ತಾನಾಗಿದ್ದು ಉದ್ಧಾರ ಆಗುತ್ತೆ, ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗುತ್ತೆ. ಈ ಕಾನ್ಸೆಪ್ಟ್ ಅನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಮ್ಮ ನಿರ್ದೇಶಕರಿಗೆ ಹೇಳಿದೆ, ಸ್ವಾಮಿ ಈ ತರ ಇದೆ, ಇದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಎಲ್ಲೂ ಎಲ್ಲ ಫ್ಯಾಮಿಲಿ ಸಮೇತ ಕೂತ್ ನೋಡುವಂತ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ಕೇಳಿದಾಗ ಅವರು ಬಹಳ ಅಚ್ಚುಕಟ್ಟಾಗಿ ಕಥೆಯನ್ನ ಮಾಡಿದ್ರು. ಅವ್ರೇನ್ ಕಥೆಯನ್ನ ಮಾಡಿ ನನ್ನನ್ನ ನಾಯಕ ನಟ ಅಂತ ಮಾಡಿದ್ರು, ನನ್ನ ಪಾತ್ರಕ್ಕೆ ಪ್ರಾಮಾಣಿಕವಾಗಿ ಜೀವ ತುಂಬುವಂತ ಕೆಲಸವನ್ನ ನಾನು ಮಾಡಿದ್ದೀನಿ. ಸೊ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈಗ ಪರಭಾಸ ಚಿತ್ರಗಳ ಈ ಒಂದು ಪೈಪೋಟಿಯಲ್ಲಿ ನನ್ಗೆ ಸುಮಾರು ಜನ ಹೇಳ್ತಾ ಇದ್ರು, ಏನಪ್ಪಾ ಈ ಕಾಲದಲ್ಲೂ ನೀವು ಈ ಕನ್ನಡ ಸಿನಿಮಾನ ಈ ತರ ಮಾಡಿದಿರಲ್ಲ, ಯಾರು ನೋಡ್ತಾರೆ ಅಂತ ಅನ್ನೋದೇನೋ ಅವ್ರ ತಲೆಯಲ್ಲಿದೆ. ಆದ್ರೆ ನಾನು ಹೇಳ್ತೀನಿ, ನಮ್ಮ ಕನ್ನಡಿಗರು ಮನ್ಸು ಮಾಡಿದ್ರೆ ನೈಟ್ ಒಬ್ಬನ ಹೀರೋನು ಮಾಡ್ತಾರೆ, ಜೀರೋನು ಮಾಡ್ತಾರೆ. ಬೇರೆ ಭಾಷೆನೇ ಇದನ್ನ ಪ್ರೋತ್ಸಾಹ ಮಾಡ್ಬೇಕಾದ್ರೆ ನಮ್ಮ ಹುಡುಗ, ನಮ್ಮ ಹಳ್ಳಿ ಹುಡುಗ, ನಮ್ಮ ರೈತನ ಮಗ ಈ ತರ ಸಿನಿಮಾ ಮಾಡಿರ್ಬೇಕಾ, ನಾವ್ಯಾಕೆ ಪ್ರೋತ್ಸಾಹ ಮಾಡಬಾರ್ದು ಅಂತ ಅನ್ನೋದನ್ನ ನಿರ್ಧಾರ ಮಾಡಿ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿದ್ರೆ ಖಂಡಿತ ನನ್ನಂತ ಕಲಾವಿದರು ಬೆಳೀತಾರೆ, ಈ ಒಂದು ಮತ್ತೆ ಪ್ರೊಡ್ಯೂಸರ್ಗಳು ನಿರ್ಮಾಪಕರು ಬೆಳೀತಾರೆ. ಒಬ್ಬ ನಿರ್ಮಾಪಕರು ಬೆಳೆದ್ರೆ ಎಷ್ಟೋ ಜನಕ್ಕೆ ಉದ್ಯೋಗ ಆಗುತ್ತೆ. ಸೊ ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಮ್ಮಂತ ಕಲಾವಿದರನ್ನ ಬೆಳೆಸಕ್ಕೆ ತಾವು ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಬೇಕು. ನಿಮ್ ಸಹಕಾರ ಇದ್ರೆ ನಾವು ಖಂಡಿತ ಬೆಳಿತೀವಿ. ನಾನ್ ಬೆಳೆದ್ರೆ ಪ್ರೊಡ್ಯೂಸರ್ ಬೆಳೀತಾರೆ, ಉದ್ಯಮ ಬೆಳೀತದೆ, ಕನ್ನಡ ಬೆಳೀತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.
ಹೌದು ಸರ್, ಮೊದಲನೇ ಚಿತ್ರ. ನಾನೊಂದು ಟ್ರೈನಿಂಗ್ ಕ್ಲಾಸ್ ಮಾಡಿದೆ ಬಹಳ ವರ್ಷಗಳ ಹಿಂದೆ. ಸ್ವಾಮಿ, ರಂಗಭೂಮಿ ಅಂದ್ರೆ ಊರಲ್ಲಿ ನಮ್ದೊಂದು ಪೌರಾಣಿಕ ನಾಟಕ ಹಳ್ಳಿಗಳ ಕಡೆ ನಾಡ್ತೀವಲ್ಲ ಸರ್, ಆ ದಕ್ಷ ಯಜ್ಞ ಅಥವಾ ವೀರಭದ್ರನ ಅವತಾರ ತಲೆ ವೀರಭದ್ರನ ಪಾತ್ರ ಮಾಡಿದೆ. ಒಂದ್ಸಲ ಬಣ್ಣ ಹಾಕಿದ್ಮೇಲೆ ಆ ಹುಚ್ಚು ಬಿಡಲ್ದು, ಆ ಸಣ್ಣದಾರು ಆಗಿರ್ಲಿ ದೊಡ್ಡದಾರು ಆಗಿರ್ಲಿ, ಮಾಡ್ಬೇಕು ಅಂತ ಅನ್ನೋದು ಬಂತು, ಮಾಡಿದೀನಿ ಸರ್. ಎಲ್ಲ ಇದೆ, ಎಲ್ಲ ಇದೆ. ಎಲ್ಲ ಹೇಳ್ಬಾರ್ದು ಅಂತ ಹೇಳಿದ್ರು ನಮ್ ಡೈರೆಕ್ಟ್ರು, ಆದ್ರೆ ಮಾಹಿತಿ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ಏನ್ ಹೇಳಲ್ ನಾವು ಮಾಡಿದೀವಿ ಅಂತ ಅನ್ನೋದನ್ನ ತಮ್ಗೆ ಹೇಳದೆ ಇನ್ಯಾರು ಸರ್, ತಾವ್ ಹೇಳಿದ್ರೆ ತಾನೇ ಥಿಯೇಟರ್ ಜನ ಬರೋದು. ಈಗ ಜನ ಥಿಯೇಟರ್ ಬರ್ತಿಲ್ಲ, ನೀವೆಲ್ಲ ಮುಚ್ಚಿಕೊಂಡ್ರೆ ಅಲ್ಲೇ ಇರ್ತದೆ, ಹೇಳ್ಬಿಟ್ಟು ಪ್ರಚಾರ ಮಾಡ್ಕೋಬೇಕು, ಹಿಂಗೆಲ್ಲ ಇದೆ ಅಂದ್ರೆ ಜನ ಬರೋದು. ಅದಕ್ಕೆ ತಾವ್ ಹೇಳ್ಬಿಟ್ಟಿದೆ, ಥಿಯೇಟರ್ ಬಂದ್ ನೋಡಿ ಜನ ಬರ್ತಾ ಇಲ್ಲ ಥಿಯೇಟರ್. ಇದು ಸತ್ಯ ಏನಿದೆ ಇವತ್ತು ವಾಸ್ತವತೆ, ಆ ವಾಸ್ತವತೆ ಎಳೆಯನ್ನ ಇಟ್ಕೊಂಡು ನಾವು ಮಾಡಿದೀವಿ. ಕುಟುಂಬ ಸಮೇತ ಯಾವುದೇ ಮುಜುಗರ ಇಲ್ಲದೆ ಸಿನಿಮಾವನ್ನ ನೋಡ್ಬೋದು. ಅದೊಂದು ಭರವಸೆ. ಬಂದು ಏನ್ ಥಿಯೇಟರ್ ಅಲ್ಲಿ ಕೂತ್ಕೋತಾರೆ, ಹೊರಗಡೆ ಬಂದಾಗ ಒಂದು ಸಾರ್ಥಕ ಮನೋಭಾವನೆಯಿಂದ ಆಚೆ ಬರ್ಬೇಕು. ಸತ್ಯ ಇದು ನನ್ನ ಜೀವನದಲ್ಲಿ ನಡೆದಿತ್ತು, ನಮ್ಮೂರಲ್ಲಿ ನಡೀತಾ ಇದೆ, ಇವತ್ತು ಈ ಹಳ್ಳಿಗಾಡಲ್ಲಿ ಇದು ಸತ್ಯ ನಡೀತಾ ಇದೆ ಅಂತನ್ನುವಂಥದ್ದು ಪ್ರತಿಯೊಬ್ಬರು ಇದನ್ನ ಫೀಲ್ ಮಾಡ್ತಾರೆ ಅಂತ ನಾನು ಭಾವಿಸಿದೆ. ಗುರು ಹಿರಿಯರಿಗೆ ನಮಸ್ಕಾರ. ರಾಮನಗರ ರಾಜ ಯಾರು ಗೊತ್ತಾ, ಇದರಲ್ಲಿ 3 ಹಾಡುಗಳಿದೆ, ಇನ್ನೊಂದು 2 ಬಿಟ್ ಸಾಂಗ್ ಇದೆ. ಕೆವಿನ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮ್ಯೂಸಿಕ್ ಸಂಯೋಜನೆ ಮಾಡಿದ್ದಾರೆ. ಈ ಹಾಡುಗಳಲ್ಲೂ ನಾನು ಅವಾಗಲೇ ನಮ್ಮ ಪ್ರಭುಸ್ವಾಮಿ ಬಂದಾಗ ಕೇಳಿದೆ, ನೋಡಿದೆ, ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಎಡಿಟಿಂಗ್ ಇರ್ಬೋದು ಅಥವಾ ಲೊಕೇಶನ್ ಇರ್ಬೋದು, ಕಣ್ಣಿಗೆ ಹಬ್ಬ ಮಾಡುವಂತ ಹಾಡುಗಳನ್ನ ಮಾಡಿದ್ದಾರೆ. ನಮ್ಮ ರಾಜ್ ವಿಜಯ್ ಅವ್ರದ್ದು ನಮ್ಮ ಚಾನಲ್ ಆಗ್ಲೇ 4ನೇ ಸಿನಿಮಾ ಅಲ್ಲ ಸರ್, 4ನೇ ಸಿನಿಮಾ. ಸೊ ಥ್ಯಾಂಕ್ ಯು, ಹಿಂಗೆ ಕಂಟಿನ್ಯೂ ಆಗಲಿ. ನಿಮ್ಮೆಲ್ಲ ಸಿನಿಮಾಗಳು, ನಿಮ್ಮ ಬ್ಯಾನರ್ ಎಲ್ಲ ಸಿನಿಮಾಗಳು ನಮಗೆ ಬರಲಿ. ಸೊ ಆರಾಧ್ಯ ಸರ್ ಅವರು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತಿಥಿ ಸಿನಿಮಾದ ನಮ್ಮ ತಮ್ಮಣ್ಣವರು, ಅವರು ಅಷ್ಟೇ ಸನ್ನಿವೇಶಗಳಿಗೆ ತಕ್ಕಾಗಿ ತುಂಬಾ ತಮಾಷೆಯಾಗಿ ತುಂಬಾ ಚೆನ್ನಾಗಿ ಒಂದು 2-3 ಸಾಂಗ್ಸ್ ಇದು ಸಾಂಗಲ್ಲಿ ಬಂದು ಹೋಗ್ತಾರೆ, ಜೊತೆಗೆ ಟ್ರೈಲರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಪ್ರೊಡ್ಯೂಸರ್ ಪಕೆಟ್ ತುಂಬಲಿ, ನಿಮ್ಮೆಲ್ಲರೂ ಸಹಕಾರ ಪ್ರೀತಿ ಸಿನಿಮಾ ಮೇಲೆ ಇರಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಸಿರಿ ಮ್ಯೂಸಿಕ್ ಅಲ್ಲಿ ಹಾಡಿದೆ, ಟ್ರೈಲರ್ ಇದೆ, ಟೀಸರ್ ಇದೆ, ದಯವಿಟ್ಟು ನೋಡಿ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಅದನ್ನ ಪ್ರೊಡ್ಯೂಸರು ಅಥವಾ ಡೈರೆಕ್ಟರ್ ಯಾರಿದ್ರು ನೋಡಿಕೊಂಡು ತಿದ್ದುಕೊಂಡು ಮತ್ತೆ ಇನ್ನ ಅವರಿಗೆ ಒಳ್ಳೆ ಸಿನಿಮಾ ಮಾಡೋದಕ್ಕೆ ದಾರಿ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಂಜಣ್ಣ. ನೋಡೋಣ ಅತಿ ಶೀಘ್ರದಲ್ಲೇ ಆಗ್ಲಿ. ಗುರು ಆಶೀರ್ವಾದ ಇದ್ರೆ ಅಥವಾ ನಮ್ಮ ಪ್ರೊಡ್ಯೂಸರ್ ಕರ್ಣೆ ನಮ್ಮ ಮೇಲೆ ಇದ್ರೆ ಡಿಸ್ಟ್ರಿಬ್ಯೂಷನ್ ಶುರು ಮಾಡೋಣ. ಈಗ ಆಲ್ರೆಡಿ ನಾನು ಲಾಸ್ಟ್ ಟೈಮು US ನಲ್ಲಿ ಒಂದು ತನಿಷ್ ಮೀಡಿಯಾ ಅಂತ ಹೇಳಿ ಅಮೆರಿಕಾದಲ್ಲಿ 1-2 ಸಿನಿಮಾ ರಿಲೀಸ್ ಮಾಡಿದ್ದೀನಿ, ಅಲ್ಲಿ ಕಂಟೆಂಟ್ ಇಟ್ಕೊಂಡು ಅಕ್ಕ ಹೋದಾಗೆಲ್ಲ. ಮೇ ಬಿ ಒಳ್ಳೆ ಸಿನಿಮಾ ಬಂದ್ರು ತಗೊಂಡೋಗೋದು, ಓವರ್ಸೀಸ್ ತಗೊಂಡೋಗೋದು, ಅದು ಬೇರೆ ಡಿಸ್ಟ್ರಿಬ್ಯೂಷನ್ ಟ್ರೈ ಮಾಡಬಹುದು, ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಸಾಂಗ್ಸ್ ಚೆನ್ನಾಗಿ ಓಡಿ ನಿಮ್ ಪಾಕೆಟ್ ತುಂಬಲಿ. ಒಳ್ಳೆದಾಗ್ಲಿ. ಹಾಗೆ ಇನ್ನು ನಮ್ಮ ಶಿವಕುಮಾರ್, ಈ ಚಿತ್ರದಲ್ಲಿ ನಾನು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ. ಬಹಳಷ್ಟು ಒಂದು ತಂದೆ ತಾಯಿ ಮತ್ತು ಮಗಳ ಮಧ್ಯೆ ಇರತಕ್ಕಂಥ ಒಂದು ಸೆಂಟಿಮೆಂಟ್ ದೃಶ್ಯಗಳನ್ನ ನಿರ್ದೇಶಕರು ಮಾಡಿಸಿದ್ದಾರೆ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ನನ್ನ ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹಾರೈಕೆ ಈ ಚಿತ್ರಕ್ಕಿರ್ಲಿ ಅಂತ ನೀವೆಲ್ಲರೂ ಕೇಳ್ಕೊಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇನ್ನು ಸರ್, ಸ್ನೇಹಿತರೆಲ್ಲ ಚೆನ್ನಾಗವ್ರೆ ಸರ್. ಇವೆಲ್ಲ ವಯಸ್ಸಾಗದೆ ಎಲ್ಲಿ ಎದ್ದೇಳಕ್ ಹೋಗೋದಿಲ್ಲ, ಮನೆ ತಗೋವ್ರೆ, ಊಟ ಮಾಡ್ಕೊಂಡು ಆರೋಗ್ಯ ಆಗವ್ರೆಲ್ಲ. ಸಿನಿಮಾದಲ್ಲಿ ಅಷ್ಟೇ ಸರ್, ಅದು ನಿಜ ಜೀವನದಲ್ಲಿ ಆಗೋದಿಲ್ಲ. ಗಡ್ಡಪ್ಪ ಚೆನ್ನಾಗವ್ರೆ. ಸೆಂಚುರಿ ಗೌಡ್ರು ಅವ್ರು ಎಲ್ಲೂ ಹೊಲ್ತಕ್ಕೆಲ್ಲೂ ಹೋಯ್ತಾ ಇಲ್ಲ, ಮನೆ ತಗೋ ಅವ್ರೆ. ಆರಾಮಾಗಿ ಒಂದ್ ಸ್ವಲ್ಪ ತಿರ್ಗಾಡ್ಕೊಂಡು ಒಂದು ಹೋಟ್ಲಲ್ಲಿ ಒಂದು ಕಾಫಿ ಕುಡ್ಕೊಂಡು ನಾನು ನೋಡಿದ ಮಟ್ಟಿಗೆ ಬಂದ್ರು. ಅವತ್ತು ಕಾಫಿ ಕುಡಿದ್ಬಿಟ್ಟು ಎಲ್ಲೂ ಹೋಗೋದಿಲ್ಲ ತಮ್ಮಣ್ಣ ಅಂತ ಹೇಳಿದ್ರು. ಆಯ್ತು, ಎಲ್ಗೂ ಹೋಗ್ಬೇಡಕನೆ, ಬೇಕಾದ್ರೆ ಮಾಡ್ಕೋತಾರೆ, ನೀನ್ ಸುಮ್ಗಿರಪ್ಪ ಸದ್ಯ. ಏನು ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡೋರಿಲ್ಲ, ಆಮೇಲೆ ಕಷ್ಟ ಅದೇ. ಇಲ್ಲ ಸರ್, ಮಗ ಇಲ್ಲ, ಸೊಸೆ ಅವಳೆ, ಮೊಮ್ಮಕ್ಕಳು ಅವ್ರ ಹೆಂಡ್ತಿರವ್ರೆ, ಪಾಪ ಅವರೆಲ್ಲ ನೋಡ್ಕತಾರೆ. ಆದ್ರೆ ಸರ್ ಇವತ್ತು ಒಂದು ಕಾಯಿಲೆ ಬಿದ್ರೆ ಯಾರು 2 ದಿನ ನೋಡ್ಬೋದು ಅಷ್ಟೇ. 3ನೇ ದಿನಕ್ಕೆ ಬಿದ್ದಿರ್ತಾನೆ, ಒಂಚೂರು ಅನ್ನ ಕೊಟ್ಬಿಟ್ಟದ ನಡೆಯ ಹೋಗ್ ಮನೋ ಅನ್ನೋ ಜನ 100 ಜನನು ಜಾಸ್ತಿ ಆದ ಇಲ್ಲಿಗ. ಅದಕ್ಕೆ ಎಲ್ಲೂ ಹೋಗ್ಬೇಡಕನಪ್ಪ, ಆದಷ್ಟು ಉಣ್ಕೊಂಡು ಮನೆ ತೆಗಿರು. ಈಗ
ಏನ್ಲ ತಮ್ಮಣ್ಣ ಹಿಂಗಾಗೋಯ್ತು ನಮ್ಮ ಪರಿಸ್ಥಿತಿ ಅಂತ. ಏನಾಯ್ತು, ನೀನೆಷ್ಟು ಇರೋಕ್ಕಾಗೋದಿಲ್ಲ, ನಾವು ಸುಮ್ಮನೆ ಕೂತ್ಕೋ ಸದ್ಯ. ಈಗ ಎಲ್ಲೋ ಹೋಗಿದ್ದು ಹಿಂಗಾಂಡ್ ಬಂದೀವಿ, ನಾನೇನು ಮಾತಾಡ್ಬೇಡ. ಆಯ್ತಣ್ಣ ಆಗದೆ. ಆದ್ರೂ ಸ್ವಲ್ಪ ಸ್ವರ ಈಗಲೂ ಚೆನ್ನಾಗದೆ, ಆದ್ರೆ ಗಡ್ಡಪ್ಪನ ಸ್ವರ ಚೆನ್ನಾಗಿಲ್ಲ. ಇವ್ರ ಸ್ವರ ಕುದ್ದು ತಗೋಬೇಕಾದ್ರೆ ಮಾಡ್ತೀನಿ ಅಂದ್ರೆ ಈಗಲೂ ನಡೀತಾ ಕರ್ಕೊಂಡು ಅಂತಾನೆ. ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡೋರು ಅಲ್ಲಿ, ಆಮೇಲೆ ಕೆಟ್ಟ ಹೆಸರು ಬಂದ್ಬಿಡ್ತದೆ ನಮ್ಗೆ. ಆದ್ರಿಂದ ನಮ್ಮ ಪತ್ರಿಕೆ ಮಾಧ್ಯಮದವರಿಗೆ, ನಮ್ಮ ಹಿರಿಯವರಿಗೆಲ್ಲ ನಮಸ್ಕರಿಸುತ್ತಾ, ನನ್ನ ಈ ಚಿತ್ರದಲ್ಲಿ ಚೊಕ್ಕವಾಗಿ ಒಂದು 4 ಸೀನ್ ಬಂದ್ರು ಚೊಕ್ಕವಾಗಿ ಮಾಡಿಕೊಟ್ಟ ನಮ್ಮ ವಿಜಯರಾಜ್. ನಂಗೆ ಭಾರಿ ಇಷ್ಟ ಆಯ್ತು. ಸಿನಿಮಾ ಪೂರ್ತಿ ಮಾಡ್ಬೇಕಂತ ಆಸೆ ಏನಿಲ್ಲ, ಬರ್ಬೇಕು ಒಂದ್ 4 ದಿನ ಮಾಡಿದ್ರೆ ಅದೇ ಚೊಕ್ಕವಾಗಿದ್ರೆ ತಮ್ಮನ್ನ ಚೆನ್ನಾಗಿ ಮಾಡೋಣ ಅಂತ ಅಲ್ಲಿ ಪ್ರೇಕ್ಷಕರು ಗುರುತಿಸ್ಬೇಕು, ಅಷ್ಟೇ ಸಾಕು ನನಗೆ. ಅದೇ ನಮ್ಗೆ ಭಾರಿ ಆಹ್ವಾನ ಕೊಟ್ಟಂಗೆ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ತಿಳಿಸಿ ಸರ್. ಎಲ್ಲರೂ ಅವ್ರ ಹೆಸರು ಪಕ್ಕದಲ್ಲಿ ಊರ ಹೆಸರಾಗ್ಲಿ ಅಥವಾ ಅವರಪ್ಪನ ಅವ್ರ ತಾತಪ್ಪನ ಹೆಸರಾಗ್ಲಿ ಇಟ್ಕೊಂತಾರೆ. ನಾನು ನನ್ನ ಪಕ್ಕದಲ್ಲಿ ದೇಶದ ಹೆಸರು ಇಟ್ಕೊಂಡಿದ್ದೀನಿ. ಭರತ್ ಒರಿಜಿನಲ್ ಹೆಸರು ಸರ್. 36 days ಅನ್ಕೊಂತೀನಿ. ಒಳ್ಳೆದಾಗ್ಲಿ ಭರತ್. ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ನನ್ನ ಆದ್ಯಾಗುರುಗಳ ಸ್ಮರಣೆ ಮಾಡಿ ಇವತ್ತು ಈ ರಾಮನಗರ ಧ್ವನಿ ಸುರುಳಿ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ನಿರ್ಮಾಪಕರೇ, ನಿರ್ದೇಶಕರೇ, ಕಲಾವಿದರೇ, ಎಲ್ಲ ಕಲಾವಿದರೇ, ಎಲ್ಲ ತಾಂತ್ರಿಕ ವರ್ಗದವರೇ, ಕಲಾಭಿಮಾನಿಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರಚಾರ ಸಮಿತಿಯ ಮಾಧ್ಯಮ ಮಿತ್ರರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಇಲ್ಲಿಯವರೆಗೆ ಈ ಸಿನಿಮಾದ ಎಲ್ಲ ಮಜಾಲುಗಳನ್ನು ತಾವು ಕೇಳಿದಿರಿ. ನನಗೆ ಪ್ರಭು ಸರ್ ಹೇಳ್ತಿದ್ರು, ಇದು ಒಂದಳ್ಳಿಯ ಸೊಗಡಿನಲ್ಲಿರುವಂತಹ ಒಂದು ಸಿನಿಮಾ ಮಾಡಿದೆ ಬುದ್ಧಿ, ಆ ಕಾರ್ಯಕ್ರಮಕ್ಕೆ ತಮ್ಮ ಕರಿಬೇಕು ಅಂತ ಹೇಳಿ ಬಂದು ಕರೆದಿದ್ದೀರಿ ಅಂತ ಹೇಳಿ ಬಹಳ ಸಂತೋಷ ಆಯ್ತು. ವಿಶೇಷ ಏನಪ್ಪಾ ಅಂದ್ರೆ ನಾವು ರಾಮನಗರ ಜಿಲ್ಲೆಯವರೇ. ರಾಮನಗರ ಅಂತ ಹೇಳಿದ್ರೆ ನನಗೆ ಬಹಳ ನೆನಪಾಗುತ್ತೆ. ಎಲ್ಲ ಕಡೆ ರಾಮನಹಳ್ಳಿ, ರಾಮ ಇದೆ, ಅಲ್ಲಿ ನೆಲೆಸಿರುವಂತವರೆಲ್ಲ ಬೇರೆ ಬೇರೆ ಜನಾಂಗದವರೇ. ಹಾಗಾಗಿ ನಮ್ಮ ಮೇಡಮ್ ಹೇಳಿದಂಗೆ ಸಿಲ್ಕ್ ಸಿಟಿ, ಮಿಲ್ಕ್ ಸಿಟಿ ಎರಡೂ ನಮ್ದೆ. ಇವತ್ತು ನಮ್ಮ ನಾಡಿನ ಜನ ಮೊದಲು ನೀರಿಗಾಗಿ ಗುದ್ದಾಡ್ತಾ ಇದ್ವಿ ನಾವು. ಈಗ ಹೊರಳನ ಕೃಪೆಯಿಂದ ಎಲ್ಲ ಕೆರೆ ಕಟ್ಟೆಗಳು ತುಂಬಿ ಇವತ್ತು ರೈತನಿಗೆ ಬೆನ್ನೆಲುಬಾಗಿರುವಂಥದ್ದು ನೀರು. ಆ ರಾಜನೇ ಯಾರು ಅಂತ ಗುರುತು ಮಾಡುವಂತ ಈ ಕತ್ತಿ ಮಾಡಿರುವಂತ ವ್ಯವಸ್ಥೆಯನ್ನು ನಮ್ಮ ಪ್ರಭು ಸರ್ ಕೇಳಿದೆ. ನೀವು ರೈತರು ಅಂತ ನಮ್ಮ ಸಾಹೇಬ್ರು ಹೇಳಿದ್ರು, ನೀವು ಕತ್ತಿ ರಕ್ತದ ತೊಟ್ಟನ್ನ ತೋರಿಸಿದ್ರಿ. ನಾನು ಅವ್ರಿಗೆ ಹೇಳಿದೆ, ನೇಗಿಲನ್ನ ತೋರಿಸಿದ್ರೆ ಆಗ್ತಿತ್ತಲ್ವಾ ಅಂತ ಹೇಳಿ. ರೈತರು ಅಂತ ಹೇಳಿದ್ರೆ ನೇಗಿಲು ಅಂತ ಓದ್ಕೊಂತಿರುವಂತದ್ದು. ಬಂಗಾರದ ಮನುಷ್ಯನ ನೋಡಿದ್ವಲ್ವಾ, ಅವಾಗಲೇ ಹೇಳ್ತಿದ್ರು ಮೇಡಮ್ ಅವರು, ಬಂಗಾರದ ಮನುಷ್ಯನ ನೋಡಿ ಎಷ್ಟೋ ಜನ ರೈತರ ಕೆಲಸಕ್ಕೆ ಹೋದಂಥವ್ರು. ಇವತ್ತು ಅಂಥವ್ರು ಬಹಳ 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 ವಿರಳ. ಇವತ್ತು 4 ಅಕ್ಷರ ಕಲಿತ ತಕ್ಷಣ ಎಲ್ಲ ಸಿಟಿ ಕಡೆ ಹೋಗುವಂತ, ಸಿಟಿ ಕಡೆ ಮಕ್ಕ ಮಾಡುವಂತ ವ್ಯವಸ್ಥೆ ಇರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಕಾವೇರಿ ನೀರಿಲ್ಲ ಅಂದ್ರೂ ಕೂಡ, ಕುಡಿಯೋಕ್ ನೀರಿಲ್ಲ, ಸ್ನಾನ ಮಾಡಕ್ ನೀರಿಲ್ಲ ಅಂದ್ರೂ ಕೂಡ ಜನ ಬೆಂಗಳೂರು ಬರ್ಲಿಕ್ಕೆ ಯಾರು ನಿಲ್ಲಿಸ್ತಾ ಇಲ್ಲ. ಅದ್ರ ಜೊತೆಗೆ ಎಲ್ಲಾ ನಮ್ಮ ದೇಶದ ಇರುವಂತ ಎಲ್ಲ ರಾಜ್ಯಗಳಿಂದ ಕೂಡ ನಮ್ಮ ಬೆಂಗಳೂರು ಬರ್ತಾ ಇರ್ತಕ್ಕಂಥವ್ರು. ಯಾಕೆ ಬೆಂಗಳೂರು ಬೆಳೀತಿದೆ ಅಂದ್ರೆ ಎಲ್ಲರೂ ಕೂಡ ಬೆಂಗಳೂರನ್ನ ಇಷ್ಟಪಡುವಂಥದ್ದು. ಇವತ್ತು ಡಿಗ್ರಿ ಮಾಡಿದ್ದಾನೆ, ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ. ಇವರು ಹೇಳ್ತಿದ್ರು ಸಿಲ್ಕ್ ಬಗ್ಗೆ ನಾನು ಮಾಡಿದ್ದೀನಿ ಅಂತೇಳಿ. ಇವ್ರನ್ನೋಗಿ ಕೃಷಿಕರು ಮಾಡಿ ಒಳ್ಳೆಯ ಸಂಸ್ಕಾರವಂತ ವ್ಯವಸ್ಥೆ ಮಾಡಿಟ್ಕೊಂಡು ಇವತ್ತು ನಮ್ಮ ಸಾಹೇಬರು ಕೇಳಿದ್ರು, ಟೆಕ್ನಾಲಜಿ ಬಗ್ಗೆ ಏನಾದ್ರು ಮಾತನಾಡಿದಿರಾ, ಆ ಚರ್ಚೆ ಮಾಡಿದಿರಾ? ಆ ಸಿನಿಮಾದಲ್ಲಿ ಇವತ್ತು ರೈತರು ನಾಟಿ ಮಾಡುವಂಥದ್ದು ಇರ್ಬೋದು, ಕಳೆ ಕೀಳುವಂಥದ್ದು ಇರ್ಬೋದು, ಕಡಿಯುವಂಥದ್ದು, ಹೀಗೆ ಮರಗಳನ್ನು ವ್ಯವಸ್ಥೆ ಮಾಡುವಂಥದ್ದು, ಇವತ್ತೆಲ್ಲ ಟೆಕ್ನಾಲಜಿಯಲ್ಲಿ ತಾಂತ್ರಿಕ ಜ್ಞಾನವನ್ನು ಮುಂದುವರಿಸಿ ಇವತ್ತು ವ್ಯವಸಾಯವನ್ನು ಮಾಡುವಂತ ತಾಂತ್ರಿಕತೆ ಮುಂದುವರೆದಿದೆ ಇವತ್ತು. ಅದನ್ನು ಕೂಡ ಅವರು ಕೇಳಿದ್ರು, ಮೋಸ್ಟ್ಲಿ ಏನೋ ಮಾಡಿದೀವಿ ಅಂತ ಹೇಳಿದ್ರು. ಬಹಳ ಸಂತೋಷ. ಯಾಕೆಂದ್ರೆ ರೈತರಿಲ್ಲ ಅಂದ್ರೆ ಯಾರು ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ತಾವೆಲ್ಲ ನೋಡ್ತಿದ್ದೀರಿ, ಬೆಂಗಳೂರು ಸುತ್ತಮುತ್ತ ಎಲ್ಲ ಎಷ್ಟು ಹಳ್ಳಿಗಳು ಇವತ್ತು ಸಿಟಿಗೆ ಸೇರ್ಕೋತಾ ಇದೆ. ರೈತರೆಲ್ಲ ರಾಗಿ ಬೆಳೀತಿದ್ರು, ನಿಂತೋದ್ರು. ನೀರು ಕುಡಿಯೋಕೆ ಬೆಂಗಳೂರು ಜನಕ್ಕೆ ನೀರು ಸಿಗ್ತಿಲ್ಲ. ಇಂಥ ದುಸ್ಥಿತಿಯೊಳಗೆ ಕೂಡ ಇವತ್ತು ರೈತರ ಮಗನಾಗಿ ನಾನು ರೈತ ಅಂತ ಹೇಳ್ಕೊಳ್ಳುವಂಥವ್ರು ಲಕ್ಷಕ್ಕೆ ಒಬ್ಬರು ಸಿಗುವಂಥವ್ರು. ಅವನು ಊರಿಂದ ಬಂದ್ರು ಕೂಡ ಸಿಟಿ ಒಳಗಡೆ ಯಾರು ಪಂಚೆ ಹಾಕೊಂಡು ಓಡಾಡಲ್ಲ. ನೋಡಿದ್ದೀರಾ ಯಾರಾದ್ರು?
ಯಾರು ಒಬ್ಬ ಹುಡುಕಿದ್ರು ಬ್ಯಾಟ್ರಿ ಹುಡುಕಿದ್ರು ಒಬ್ಬ ರೈತನ ಮಗ ಸಿಗೋದಿಲ್ಲ. ಮಗ ಎಲ್ಲ ರೈತರ ಮಕ್ಕಳೇ. ಆದ್ರೆ ಆ ಉಡುಗೆ ತೊಡುಗೆಗಳು, ಆ ವ್ಯವಸ್ಥೆಗಳು ನಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಈ ಸಿನಿಮಾದ ಅಷ್ಟೇ ನೋಡ್ತಿದೀವಿ, ಅವ್ರು ಪಂಚೆ ಹಾಕೊಂಡು ಟವಲ್ ಹಾಕೊಂಡು. ನಮ್ಮ ಹಳ್ಳಿಗಳ ಕಡೆ ರೈತ ಸಂಘ ಅಂತ ಮಾಡಿದ್ದಾರೆ. ಒಂದಷ್ಟು ಶಾಲೆ ಹಾಕಿದ್ರೆ ಅವ್ನು ರೈತರ ಮಗ ಅಂತ. ನಾನೊಂದ್ಸರಿ ಹೇಳ್ತಿರ್ತೀನಿ, ನೀವು ಎಷ್ಟು ರೈತರಿದಾರೋ ಗೊತ್ತಿಲ್ಲ, ಒಂದೊಂದು ಶಾಲೆ ಹಾಕೊಂಡು ಓಡಾಡ್ತೀರಿ, ಯಾರು ರೈತರು ಕೆಲಸ ಮಾಡ್ತೀರಿ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಇವತ್ತು ಮನಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಯಾರು ಕೆಲ್ಸಕ್ಕೆ ಜನ ಸಿಗ್ತಾ ಇಲ್ಲ. ವ್ಯವಸಾಯ ಮಾಡ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಕೆಲವು ಕಡೆ ನೀರಿನ ತೊಂದರೆ ಆಗ್ತಾ ಇದೆ. ರೈತನ ಬದುಕು ಯಾವ ರೀತಿ ಆಗ್ತಾ ಇದೆ ಅಂತ ಎಲ್ಲದಕ್ಕೂ ನಾನೇ ಉದಾಹರಣೆ. ನಾನು ಭತ್ತ ಬೆಳೀತಿದ್ದೆ, ಕಬ್ಬು ಬೆಳೀತಿದ್ದೆ, ತೆಂಗು ಬೆಳೀತಿದ್ದೆ. ಇವತ್ತು ಬರೀ ತೆಂಗು ಬಿಟ್ರೆ ನಾವೇನು ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ನಮಗೆ ಕೊರತೆ ಇರ್ತಕ್ಕಂಥದ್ದು ಕೆಲಸಗಾರರ ಕೊರತೆ. ನಾವೊಬ್ಬರೇ ನಿಂತ್ಕೊಂಡು ಮಾಡ್ಲಿಕ್ಕೆ ರೈತ ಆಗೋದಿಲ್ಲ. ಯಾರೇ ರೈತ ಆದ್ರೂ ಅವ್ರ ಮನೆಯಲ್ಲಿ 4 ಜನ ಇದ್ರೆ ಸ್ವಂತವಾಗಿ ಕೆಲಸ ಮಾಡಿದ್ರೆ ಇವತ್ತು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಯಲ್ಲಿ ಈ ಟೆಕ್ನಿಕಲ್ ವ್ಯವಸ್ಥೆಯನ್ನು ಬೆಳ್ಕೊಂಡ್ಮೇಲೆ ಹೆಚ್ಚು ವ್ಯವಸಾಯದ ಕಡೆ ಗಮನ ಹರಿಸುವಂತ ಚಿಂತನೆಯನ್ನು ಇವತ್ತು ಮಕ್ಕಳು ಮಾಡ್ತಾ ಇರುವಂತದ್ದು. ಜೊತೆಗೆ ಕೆಲವರು ಒಲವಿರುವಂತವ್ರು ವ್ಯವಸಾಯ ಇವತ್ತು ಬೆಂಗಳೂರು ಜನ ಏನ್ ಮಾಡ್ತಿದ್ದಾರೆ, ದುಡಿಯೋರೆಲ್ಲ ಹಳ್ಳಿ ಕಡೆ ಬಂದು ಜಮೀನು ತೆಗಿತಿದ್ದಾರೆ. ಏನಕ್ಕೆ ತೆಗಿತಿದ್ದಾರೆ? ಅವ್ರು ವ್ಯವಸಾಯ ಮಾಡಕ್ಕಲ್ಲ. ಶನಿವಾರ ಭಾನುವಾರ ಬಂದು ಆರಾಮಾಗಿದ್ದು ಬರ್ಲಿಕ್ಕೋಸ್ಕರವಾಗಿ ಎಲ್ಲ ಕಡೆ. ಇವತ್ತು ನಮ್ಮ ಭಾಗದಲ್ಲಿ ಇವೆಲ್ಲೇ ಹೋಗಿ ಮಳವಳ್ಳಿಯಿಂದ ಮುಂದಕ್ಕೆ ಹೋದ್ರೆ ನಮ್ಗೆ 1 ಎಕರೆ ಜಮೀನು ಸಿಗ್ತಾ ಇಲ್ಲ ಇವತ್ತು. ಯಾಕೆಂದ್ರೆ ಯಾರು ರೈತರು ಕೆಲಸ ಮಾಡುವಂತ ವ್ಯವಸ್ಥೆ ಇಲ್ಲ. ರೈತರು ಏನಾಗ್ಬಿಟ್ಟಿದೀವಿ, ನಾವೆಲ್ಲ ಸೋಂಬೇರಿಗಳಾಗ್ತಾ ಇರುವಂತ ವ್ಯವಸ್ಥೆ. ನಮ್ಮ ಜಮೀನು ಇದ್ರೆ ಕೊಟ್ಬಿಟ್ಟು ಏನಪ್ಪ ನಾವು ಆರಾಮಾಗಿರ್ಬೇಕು ಅನ್ನುವಂಥ ಸ್ಥಿತಿಯಲ್ಲಿದ್ದೀವಿ. ಯಾಕೆಂದ್ರೆ ಆ ಕಾರ್ಯಕ್ರಮದ ಒತ್ತಡ, ರೈತನ ಕಷ್ಟ ಏನು ಅಂತ ಗೊತ್ತಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಅದ್ರ ಮಧ್ಯದಲ್ಲಿ ಇವತ್ತು ಇಂಥ ಒಂದು ಸಿನಿಮಾ ಇವತ್ತು ಹೇಳ್ತಿದ್ರು. ಯಾವ ತರ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ, ಹಳ್ಳಿ ರೈತರಿಗೆ ಮಕ್ಕಳಿಗೆ ಯಾರು ಹೆಣ್ಣು ಕೊಡುವಂಥದ್ದು ಈ ವ್ಯವಸ್ಥೆ ಇಲ್ಲ ಅಂತೇಳಿ. ಇವತ್ತು ಹೆಣ್ಣು ಮಕ್ಕಳೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ತೋರಿಸ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಮನಸ್ಥಿತಿ ನಮ್ಮಲ್ಲಿ ಸರಿ ಹೋಗಬೇಕು. ನಾವೆಲ್ಲ ಮನುಷ್ಯರು ಅನ್ನುವಂಥ ಭಾವನೆಯಲ್ಲಿ ವ್ಯಕ್ತ ಮಾಡಬೇಕು. ಯಾರಿಗೆ ಸಂಸ್ಕಾರ ಇದೆ, ದುಡ್ಡಿದ ತಕ್ಷಣ ಚೆನ್ನಾಗಿ ಇಟ್ಕೋತೇನೆ ಅನ್ನುವಂಥ ನಂಬಿಕೆಯನ್ನು ನಾವು ಇಟ್ಕೊಳ್ಬಾರ್ದು. ಯಾಕೆ ಅಂದ್ರೆ ದುಡ್ಡಿದ್ದವರೆಲ್ಲರೂ ದೊಡ್ಡವರು ಅಂತ ಹೇಳಿ ದೊಡ್ಡ ಮನಸ್ಥಿತಿ ಅಂತಲ್ಲ. ಯಾರು ಪ್ರೀತಿಯಿಂದ, ವಿಶ್ವಾಸದಿಂದ, ಒಳ್ಳೆ ಸಂಸ್ಕಾರವಾಗಿ ತನ್ನ ಹೆಣ್ಣುಮಗಳನ್ನ ಆ ಮನೆಯಲ್ಲಿ ಸಾಕ್ತಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಕೊಡುವಂಥದ್ದು. ಅದು ರೈತರಿರಲಿ, ಹಳ್ಳಿ ಇರಲಿ, ಸಿಟಿ ಇರಲಿ, ಯಾರಿಗೇ ಆಗಲಿ ಆ ಕೊಡುವಂಥ ಕೆಲಸವನ್ನ ನಮ್ಮ ಹಿರಿಯರು ಮಾಡುವಂಥದ್ದಾದ್ರೆ ಆ ರೈತನ ಬದುಕು ವಾಸನಾಗ್ಲಿಕ್ಕೆ ಸಾಧ್ಯ. ಈಗ ನಮ್ಮ ಒಂದ್ಸಾರಿ ಚುಂಚನಗಿರಿ ಸ್ವಾಮಿಗಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿಸ್ಬೇಕು ಅಂತೇಳಿ ಒಂದು ವ್ಯವಸ್ಥೆನ ಇಟ್ಟಿದ್ರು. 200 ಜನ ಬಂದಿದ್ರು. ವಧುವ ಸಮಾವೇಶ 200 ಜನ ಬಂದಿದ್ರು. ಹಾಗೆ ಇವತ್ತು ರೈತರು ಅಂದ್ರೆ ಏನೋ ಒಂದು ಜನ ಭಾಷಣ ಮಾಡ್ತಾರೆ, ರೈತರು ಹಾಗೆ ರೈತರು ಹೀಗೆ ಅಂತ. ಆದ್ರೆ ರೈತನ ಪರಿಸ್ಥಿತಿಯನ್ನು ನೋಡುವಂಥದ್ದು ಸರ್ಕಾರಗಳಿರ್ಬೋದು, ರೈತರ ಬಗ್ಗೆ ಕಾಳಜಿ ಹೇಳ್ತಾರೆ. ರೈತರ ಬಗ್ಗೆ ಕಾಳಜಿಯನ್ನು ಮಾಡಿ ಮೂಲತವಾಗಿ ಅವರು ತಲುಪಿಸುವಂತ ಕಾರ್ಯವನ್ನ ಮಾಡುವಂತವ್ರು ಆಗ್ಬೇಕು. ಹಾಗೆ ಇವತ್ತು ಈ ಸಿನಿಮಾ ಒಳಗಿರುವಂತಹ ಏನು ಮಜಲುಗಳಿದೆಯಲ್ಲ, ಅದನ್ನ ಈ ನಮ್ಮ ನಾಡಿನ ಹಳ್ಳಿಯ ಜನಕ್ಕೆ ಮತ್ತೆ ಪಟ್ಟಣ ಜನಕ್ಕೆ, ಇಡೀ ಕರ್ನಾಟಕದಾದ್ಯಂತ, ಇಡೀ ದೇಶಾದ್ಯಂತ ಇವತ್ತು ನೀವೆಲ್ಲ ಈ ಸಮಿತಿಯ ಪ್ರಚಾರಕರ ಸೇರಿ ಒಳ್ಳೆ ಕೆಲಸವನ್ನು ಮಾಡಿರುವಂತದ್ದನ್ನ ತೋರಿಸಿ, ಅವ್ರು ಹೇಳ್ತಿದ್ರು ಅವಾಗಲೇ ಚಿಕ್ಕಣ್ಣವರು, ಒಳ್ಳೇದಿದ್ರು ತೋರಿಸಿ, ಕೆಟ್ಟದಿದ್ರು ತೋರಿಸಿ, ಆಮೇಲೆ ನಾವು ತಿದ್ಕೊಳ್ಳುವಂತ ಕೆಲಸವನ್ನು ಮಾಡೋದು. ಅದೇ ನಿಜವಾದ ಮನುಷ್ಯನ ಬದುಕು. ಯಾವಾಗಲೂ ಎಡುತ್ತಾ ಇದ್ರೆ ಅವನು ಮನುಷ್ಯನ ಅನ್ನಲ್ಲ. ಒಂದ್ಸಾರಿ ಎಡಗದ ಮೇಲೆ ಮತ್ತೆ ತಿದ್ಕೊಳ್ಳುವಂತಾನೆ ಮನುಜ, ಮಾನವ ಅಂತ ಹೇಳಿ ನಾವು ಕರೀತೇವೆ. ಹಾಗಾಗಿ ಇವತ್ತು ಈ ಟ್ರೈಲರ್ ನಾವು ನೋಡಿದಾಗ ಅನ್ನಿಸ್ತು, ಹಳ್ಳಿಯ ಸೊಗಡಲ್ಲಿ ಸ್ವಲ್ಪ ಇವ್ರು ಹೇಳ್ತಿದ್ರು 30 ನಿಮಿಷ ಓಡಾಟ ಇದೆ. ಅದು ಹಳ್ಳಿಯಲ್ಲೂ ಇರುತ್ತೆ, ಸಿಟಿಯಲ್ಲೂ ಇರುತ್ತೆ. ವ್ಯತ್ಯಾಸಗಳಾದಾಗ, ಮನಸ್ಥಿತಿ ಬದಲಾವಣೆ ಆದಾಗ ಯಾರಿಗೆ ತಾಳ್ಮೆ ಇರೋದಿಲ್ಲ ಅವಾಗೆಲ್ಲವೂ ಹಳ್ಳಿಲೂ ಬದಲಾವಣೆ ಆಗುತ್ತೆ, ಸಿಟಿಯಲ್ಲೂ ಬದಲಾವಣೆ ಆಗುತ್ತೆ. ಯಾವಾಗ ನಮ್ಮ ಮನಸ್ಸು ಸುಸ್ಥಿತಿಯಲ್ಲಿ ಇಟ್ಕೋತೀವಿ ಅವಾಗ ನಾವು ಯಾವ ಊರಲ್ಲಿ ಎಲ್ಲೇ ಇದ್ರೂ ಕೂಡ ಆ ವ್ಯವಸ್ಥೆ ಸರಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ಆ ಒಂದು ಸಿನಿಮಾವನ್ನ, ಹಳ್ಳಿಯ ಸೊಗಡನ್ನ ಇವತ್ತು ಈ ಜನರಿಗೆ, ನಮ್ಮ ದೇಶದ ಜನರಿಗೆ, ನಾಡಿಗೆ ತೋರಿಸ್ಬೇಕು ಅನ್ನೋ ಹಂಬಲವನ್ನು ಇಟ್ಕೊಂಡು ಇವತ್ತು ಇಷ್ಟೆಲ್ಲ ತಾಂತ್ರಿಕ ವರ್ಗದವರು ಎಲ್ಲರೂ ಕೂಡ ಕಷ್ಟ ಬಿದ್ದು ಈ ಸಿನಿಮಾವನ್ನು ಮಾಡಿದ್ರಿ. ಇದು ಇಡೀ ನಮ್ಮ ಜನರಿಗೆ ತಲುಪಿರುವಂತ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು ಅಂತ ತಮ್ಮಲ್ಲಿ ವಿನಯಿಸಿಕೊಂಡು, ಇವತ್ತು ಇಡೀ ಸಮುದಾಯ, ಇಡೀ ನಮ್ಮ ದೇಶದ ಜನ ಎಲ್ಲರೂ ಕೂಡ ಈ ಸಿನಿಮಾವನ್ನು ಬಂದು ನೋಡ್ಲಿ, ಒಳ್ಳೆಯದನ್ನು ಸ್ವೀಕಾರ ಮಾಡಿ, ಈ ರೈತ ಅನ್ನುವಂಥದ್ದನ್ನ ಮನಗೊಂಡು ತಮ್ಮ ಹಳ್ಳಿಗಳ ಕಡೆ ಸ್ವಲ್ಪ, ಇವತ್ತು ಸಿಟಿಯಲ್ಲಿ ಇದ್ಕೊಂಡು ಶನಿವಾರ ಭಾನುವಾರ ಹೋದ್ರು ರೈತರು ಹೆಂಗಪ್ಪ ಅಂದ್ರೆ ವಾರದಲ್ಲಿ 2 ದಿವಸ ಕೆಲಸ ಮಾಡಿದ್ರೆ ಅವ್ರ ಜೀವನವನ್ನ ಸಾಕೋಬಹುದು. 7 ದಿವಸ ಸಂಪಾದನೆ ಮಾಡಬೇಕು ಅಂತ ಏನ್ ಬೆಂಗಳೂರು ಸಿಟಿಯಲ್ಲಿ ಹೆಂಗಪ್ಪ ಅಂದ್ರೆ ಯಂತ್ರದ ಬದುಕಂತಾರೆ ಜೀವನ. ಬೆಳಗ್ಗೆ ಸಮಯ ಅಂದ್ರೆ ಸಮಯ ಕರೆಕ್ಟ್ ಆಗಿ ತೊಳಬೇಕು, ಸಮಯಕ್ಕೆ ತಕ್ಕನಾಗ ಹೋಗ್ಬೇಕು. ಆದ್ರೆ ರೈತರ ಬದುಕಂಗಲ್ಲ. ಒಳ್ಳೆ ಆಮ್ಲಜನಕ ಸಿಗುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ನೀರು ಸಿಗುತ್ತೆ, ಒಳ್ಳೆ ಬೆಳಕು ಸಿಗುತ್ತೆ. ಬದುಕನ್ನ ಕಟ್ಕೊಳ್ಳುವಂತ ಮನಸ್ಥಿತಿ ಇದೆಯಲ್ಲ, ಅದು ಚೆನ್ನಾಗಿರ್ಬೇಕು. ರೈತ ಅಂದ ತಕ್ಷಣ ಯಾರು ಕೀಳ ನೋಡುವಂಥದ್ದಲ್ಲ, ಅದನ್ನ ನಾವು ಕಟ್ಕೊಳ್ಳುವಂತರಾಗಬೇಕು. ಇವತ್ತು ಎಷ್ಟೋ ಜನ ರೈತರ ಮನೆಗಳು ನೋಡಿ ನೀವು, ಯಾರು ಸಿಮೆಂಟ್ ಮನೆ ಕಟ್ತಾನೆ ಇಲ್ಲ. ಇವತ್ತು ಹಳ್ಳಿಯಲ್ಲಿ ಅದ್ಭುತವಾಗಿರುವಂತಹ ಮನೆಗಳನ್ನು ಕಟ್ಕೊಂಡು ತಮ್ಮ ಬದುಕನ್ನು ಹಸನು ಮಾಡ್ಕೊಳ್ತಾ ಇರುವಂತವ್ರು. ಆ ನಿಟ್ಟಿನಲ್ಲಿ ಇವತ್ತು ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸಿ, ಈ ನಮ್ಮ
ಎಲ್ಲ ಜನರು ಬಂದು ಥಿಯೇಟರ್ ಬಂದು ನೋಡ್ಲಿ. ಇವತ್ತು ಥಿಯೇಟರ್ ನೋಡುವಂತವರೇ ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಥಿಯೇಟರ್ಗಳೆಲ್ಲ ಒಳಗೆ ಮಾಲ್ ಮಾಡ್ತಿದ್ದಾರೆ, 6 ಸ್ಕ್ರೀನ್ ಹಾಕಿ ಮಾಲ್ಗಳಲ್ಲಿ ತೋರಿಸ್ತಾ ಇರುವಂತದ್ದು. ಇವತ್ತು ಟೆಂಟ್ಗಳೆಲ್ಲ ನಾಶ ಆಗ್ತಾ ಇದೆ ಹಳ್ಳಿಗಳ ಕಡೆ. ನಮ್ಮ ಸುತ್ತಮುತ್ತ ಸುಮಾರು ಟೆಂಟ್ಗಳಿದೆ, ಇವತ್ತು ಒಂದು ಟೆಂಟ್ ಇಲ್ಲ. ತಾಲೂಕು ಮಟ್ಟದಲ್ಲಿ ಥಿಯೇಟರ್ಗಳಿಲ್ಲ. ಅದನ್ನೆಲ್ಲ ನಮ್ಮ ಈ ಸರ್ಕಾರದ ವ್ಯವಸ್ಥೆ ಒಳಗೆ ಅವರಿಗೆ ಒಂದೊಂದು ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು. ರೈತರಿಗೆ ಏನು ಬೇಕು, ಸಿನಿಮಾ ರಂಗಕ್ಕೆ ಏನು ಬೇಕು, ಹಿಂಗೆ ಒಂದೊಂದು ವರ್ಗದವರಿಗೆ ಮಾತ್ರ ಆ ಕಾರ್ಯಕ್ರಮನ ನಿರ್ಮಿಸುವಂತ ಕೆಲಸವನ್ನ ಸರ್ಕಾರದವರು ಕೂಡ ಮಾಡಬೇಕು. ಅದ್ರ ಜೊತೆಯಲ್ಲಿ ಪ್ರೋತ್ಸಾಹಿಸುವಂತ ನಮ್ಮ ಜನ ಅದನ್ನ ಎಚ್ಚೆತ್ಕೊಂಡು ತಿದ್ದುಕೊಳ್ಳುವಂತ ಇವತ್ತು ಒಂದು ಸಂದೇಶ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಒಳ್ಳೆಯ ಸಿನಿಮಾ, ಈಗ ಬಂಗಾರದ ಮನುಷ್ಯ ಸಿನಿಮಾ ಬಂತು ಡಾಕ್ಟರ್ ರಾಜ್ಕುಮಾರ್, ಅದರಿಂದ ಎಷ್ಟೋ ಜನ ವ್ಯವಸಾಯನ ಮಾಡುವಂಥದ್ದನ್ನ ಕಲ್ತ್ಕೊಂಡ್ರು ಅಂತೇಳಿ ನಾವು ಹಲವಾರು ಬಾರಿ ಕೇಳಿದೀವಿ. ಹಾಗೆ ಒಂದು ಸಂದೇಶವನ್ನು ಕೊಡುವಂತ ಒಂದು ಚಿತ್ರಗಳಾದ್ರೆ ಜನ ಖಂಡಿತವಾಗ್ಲೂ ನೋಡ್ತಾರೆ ಅನ್ನೋ ಭಾವನೆಯನ್ನು ವ್ಯಕ್ತ ಮಾಡಿ ಈ ಚಿತ್ರಕ್ಕೆ ಶುಭವಾಗಲಿ ಅಂತ ಹಾರೈಸಿ ನೀಡುವ ಮಾತುಗಳನ್ನು ಕೊಡ್ತಾ ಎಲ್ರಿಗೂ ಶರಣ ಆತ್ಲು. ಬೇಕಾದ್ರೆ ನಾಟಕದ ಒಂದು ಡೈಲಾಗ್ ಹೇಳ್ಬಿಡಿ ಅಂದ್ರೆ ಶನಿ ದೇವ್ರ ಬೇಕಾದ್ರೆ ಹೇಳ್ಬಿಡ್ತೀನಿ. ಹೇಳ್ಬೋದಾ? ಒಂದೇ ಇಲ್ಲ, ಅದು ನಿಂತ್ಕೊಂಡೇ ಆಡಬೇಕು. ಅಂತೂ ಇಂತೂ ಹಿಮಶ್ರೀ ಅವ್ರು ಬಂದ್ರು. ಕಲಾವಿದರಿಗೆ ಎಲ್ಲೋದ್ರೂ ಹಾಡು ಆಡಬೇಕು ಅನ್ನೋದು. ಕಂಡಿರೇನೈ ದೇವಾನ್ ದೇವತೆಗಳಿರ, ಕಂಡಿರೇನೈ ದೇವಾನ್ ದೇವತೆಗಳಿರ, ಕಂಡಿರೇನೈ ಸೂರ್ಯ ಚಂದ್ರಾದಿಗಳಿರ, ಕಂಡಿರೇನೈ ಸಪ್ತಮ ಋಷಿಗಳಿರ, ಕಂಡಿರೇನೈ ಸಪ್ತಮ ಋಷಿಗಳಿರ, ಆ ಕೂಳ ಸತ್ಯವ್ರತನು ಆಡಿದ ಕಡು ನುಡಿಗಳ ಕಂಡಿರೇನೇ ಎಲೈ ಸೂರ್ಯ ಚಂದ್ರಾದಿಗಳಿರ, ಅಷ್ಟದಿಕ್ಪಾಲಕರುಗಳಿರ, ಸಪ್ತ ಮಹಾಋಷಿಗಳಿರ, ಕೂಡಿದ ಸಭೆಯಲ್ಲಿ ಆ ಮದಾಂಧನಾದ ಕೊನ್ನಿ ಸತ್ಯವ್ರತನು ನನ್ನನ್ನು ಧಿಕ್ಕರಿಸಿ ಜರಿದ ಕಾರಣ ಅವನ 12ನೇ ಕುಂಭರಾಶಿಗೆ ಆಧರಿಸಿ 7.5 ವರ್ಷಗಳ ಕಾಲವನ್ನ ರಾಶಿಯಲ್ಲಿದ್ದು ಕಾಡಿಸಿ ಬೇಡಿಸಿ ಆತನನ್ನು ಕೊನೆಗಾಣಿಸದೆ ಹೋದರೆ ನಾನು ಸೂರ್ಯಕುಮಾರನೇ, ಛಾಯಾದೇವಿಯ ಗರ್ಭ ಸಂಜಾತನನೇ, ಇದಕ್ಕೆ ನೀವೇ ಸಾಕ್ಷಿ. ನೋಡ್ತೀರಿ ನನ್ನ ಪಂಥವನ್ನು. ನಾನೀಗಲೇ ಭೂಲೋಕಕ್ಕೆ ತೆರಳುವನು. ಜರಿದೆಯನ್ನ ಕಳೆದೆ ಪಾಪಿ, ಜರಿದೆಯನ್ನ ಕಳೆದೆ ಪಾಪಿ, ಜರಿದೆಯನ್ನ ಕಳೆದೆ. ನೀಲಕಂಠನ ಪಾದಕಮಲವ, ನೀಲಕಂಠನ ಪಾದಕಮಲವ ದೊರೆಯವಕ್ಕರೂ ಬಿಡುವುದಿಲ್ಲವೋ ಅದನ್ನು ನಿನ್ನೆಯ ಪಿಡಿಯುತ್ತೆ ನಾನು. ಪರಿಪರಿ ಕಷ್ಟವ ಪಡಿಸುವೆನು, ಪರಿಪರಿ ಕಷ್ಟವ ಪಡಿಸುವೆನು, ಪರಿಪರಿ ಕಷ್ಟವ ಪಡಿಸುವೆನು, ಪಡಿಸುವೆನು, ಪಡಿಸುವೆನು. ದುರಹಂಕಾರಿಯಾದ ಕೊನ್ನಿ ಸತ್ಯವ್ರತ, ನಿನ್ನ ನಾಲಿಗೆಯನ್ನು ಈಗಲೇ ಸೀಳುಬಿಡುತ್ತಿದ್ದನು. ಪೂರ್ವದಲ್ಲಿ ಜಮದಗ್ನಿಗೆ ಬಿಡಿದು ತಲೆಯನ್ನು ತೆಗೆಸಿದನು, ಇಂದ್ರನಿಗೆ ಬಿಡಿದು ನಾನಾಯುನಿಯಲ್ಲಿ ಬಳಲುವಂತೆ ಮಾಡಿದನು, ಪರಮೇಶ್ವರನಿಗೆ ಬಿಡಿದು ಪರರ ಮನೆಯಲ್ಲಿ ಭಿಕ್ಷೆಯನ್ನು ಬೇಡುವಂತೆ ಮಾಡಿದನು. ನಾನು ಅಂತಹ ತ್ರಿಮೂರ್ತಿಗಳನ್ನೇ ದೇವಾನು ದೇವತೆಗಳನ್ನೇ ಬಿಟ್ಟವನಲ್ಲ. ನೀನು ನನಗೆ ಎಷ್ಟು ಮಾತ್ರದವನು, ತೊಲಗು ಇಲ್ಲಿಂದ ಪಾಪಿ. ಸಿರಿ ಮ್ಯೂಸಿಕ್ ನಲ್ಲಿ ತಾವೆಲ್ಲರೂ ಕೂಡ ಈ ಹಾಡುಗಳನ್ನ ನೋಡಬಹುದು, ಟೀಸರ್ ಟ್ರೇಲರ್ ಕಾಣಬಹುದು. ದಯಮಾಡಿ ಗುರುಜಿ ಕೂಡ ಬಂದಿಲ್ಲ. ಗುರುಜಿ ಅವರು ಇಲ್ಲ ಸೆಂಚುರಿ ಕ್ಲಬ್ ಹೋಗ್ಬೇಕು, ಸುಮ್ಮನೆ ಟ್ರಾಫಿಕ್ ಅಲ್ಲಿ ಹೋಗ್ಬೇಕು, ಇದ್ದೇ ಓಡೋದು. ಸರ್ ಸ್ವಲ್ಪ ಹಿಂದೆ ಚಿಕನ್ ಹಿಂದೆ ಕರೆಸೋರು ಸರ್, ಸ್ವಲ್ಪ ಹಿಂದೆ ಬನ್ನಿ. ಚಂದನ್ ಸೂರ್ಯ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಬಹುಶಃ ಈ ತಿಂಗಳೇ ರಿಲೀಸ್ ಮಾಡ್ತೀವಿ ಅಂತ ಚಿತ್ರತಂಡ ಒಂದು ಪುಟ್ಟ ಸುಳಿವನ್ನ ಕೊಟ್ಟಿದೆ. ರೈತರ ಪರವಾದಂತಹ ಒಂದು ದನಿ, ಜೊತೆಗೆ ಹಳ್ಳಿಯ ಬಾಳು ಬಲು ಸೊಗಸು